ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಒಂದು ಸಿಂಪಲ್ಲಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಲೂ ಪೂರಿ ಮಾಡ್ತಾಯಿದ್ದೀನಿ. ಇದೊಂದು ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದು ಸುಲಭ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು: ಒಂದು ಆಲೂಗಡ್ಡೆನ ನಾನು ಬೇಯಿಸಿಟ್ಕೊಂಡಿದ್ದೀನಿ, ಸುಮಾರು ಒಂದು 100 ಗ್ರಾಮ್ ಆಗೋಷ್ಟು ಬರುತ್ತೆ. ಸೊ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಮತ್ತು 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಸುಮಾರು ಒಂದು 200 ಗ್ರಾಮ್ ಆಗೋಷ್ಟು ಮೈದಾ ಹಿಟ್ಟು ಬರುತ್ತೆ. ಮತ್ತು ಇಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಒಂದು 1/4 ಟೀ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಕೊತ್ತಂಬರಿ, ಅಂದರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಪೂರಿ ಮಾಡಲಿಕ್ಕೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ನಲ್ಲ, ಸಿಪ್ಪೆಲ್ಲ ತೆಗೆದಿದ್ದನ್ನ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೊಳ್ಳೋಣ. ಅಂದರೆ ಯಾವುದೇ ರೀತಿ ದಪ್ಪಗಿರಬಾರ್ದು, ಯಾಕಂದರೆ ಪೂರಿ ಒತ್ತವಾಗ ಅದು ದಪ್ಪಕ್ಕಿದ್ರೆ ಚೆನ್ನಾಗಿ ಬರೋಲ್ಲ. ಸಾಫ್ಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಅದಕ್ಕೋಸ್ಕರ ಕುಕ್ಕರಲ್ಲಿ ಜಸ್ಟ್ 1 ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ನುಣ್ಣಗೆ ಚೆನ್ನಾಗಿ ಕ್ರೀಮಿಯಾಗಿರುತ್ತೆ ಆಲೂಗಡ್ಡೆ. ಸೊ ಮತ್ತು ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಇಷ್ಟಪಡಲ್ಲ ಅಂದರೆ ಗೋಧಿ ಹಿಟ್ಟಲ್ಲೇ ಮಾಡ್ಕೊಬೋದು. ಸೊ ಇಲ್ಲಾಂದರೆ ಎರಡು ಮಿಕ್ಸ್ ಮಾಡಿ ಕೂಡ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇದಂತೂ ನೀವು ಒಂದ್ಸರಿ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಮತ್ತು ಕೊತ್ತಂಬರಿ ಕಡ್ಡಿ ಹಾಕಬೇಡಿ, ಸೊಪ್ಪನ್ನು ಮಾತ್ರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ. ಒಂಥರ ಗ್ರೀನ್ ಅಲ್ಲಲ್ಲಿ ಒಂದೊಂದು ಪೀಸ್ ಸಿಗುತ್ತೆ, ಕಾಣಕ್ಕೆ ಸೂಪರಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಜಾಸ್ತಿ ಹಿಡಿಯೋದಿಲ್ಲ ಇದರಲ್ಲಿ, ಏನಿದ್ರೂ ಒಂದು 3 ಇಲ್ಲ 4 ಟೇಬಲ್ ಸ್ಪೂನ್ ನೀರು ಅಷ್ಟೇ ಇಟ್ಕೊಳ್ಳೋದು. ಸೊ ನೋಡ್ತಾ ಇರ್ಬೋದು, ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಸೊ ನೀರು ಸ್ವಲ್ಪ ಜಾಸ್ತಿ ಇಟ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಆಲೂಗಡ್ಡೆಯಲ್ಲೇ ತೇವಾಂಶ ಬಂದು ಹಿಟ್ಟಿಗೆ ನೀರೇ ಅವಶ್ಯಕತೆ ಇರಲ್ಲ. ಇವಾಗ ನೋಡ್ತಾ ಇರ್ಬೋದು, ಒಂದು 3 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಸೊ ಜಸ್ಟ್ ಕೈಗೆ ಹಾಕ್ಕೊಂಡು ಚಿಮ್ಸಿದ್ದೀನಿ. ತುಂಬ ತೀರಾ ಸಾಫ್ಟಾಗಿ ಕಲ್ಸೋಕೆ ಹೋಗಬೇಡಿ, ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತುಂಬ ಸಾಫ್ಟಾಗಿ ಕಲಿಸ್ಬಿಟ್ರೆ ಮತ್ತೆ ಇನ್ನೊಂದು 5 ನಿಮಿಷ ಬಿಡಬೇಕಾಗುತ್ತೆ. ಅಂಥ ಟೈಮಲ್ಲಿ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸೊ ಎಣ್ಣೆ ಹಚ್ಚಿದ್ದೀನಿ, ಎಣ್ಣೆ ಹಚ್ಚೋದ್ರಿಂದ ಡ್ರೈ ಆಗದಿರೋ ಹಾಗೆ ಇರುತ್ತೆ. ಇದನ್ನು ಜಸ್ಟ್ ಒಂದು 5 ನಿಮಿಷ ಬಿಡ್ತೀನಿ. ಸೊ ಎಣ್ಣೆ ಕಾಯಕ್ಕೆ ಇಡ್ತೀನಲ್ಲ, ಅಷ್ಟಿಟ್ಟರೆ ಸಾಕು, ಒಂದು 5 ನಿಮಿಷ. ಇವಾಗ ನೋಡ್ತಾ ಇರ್ಬೋದು, ಒಂದು 5 ನಿಮಿಷ ಆಗಿದೆ. ತುಂಬ ಸಾಫ್ಟಾಗಿರುತ್ತೆ. ಸೊ ಇದಕ್ಕೆ ನೀವು ಹಿಟ್ಟು ಉಪಯೋಗಿಸೋಂಗಿಲ್ಲ, ಆಯಿಲ್ ಯೂಸ್ ಮಾಡಬೇಕು ಕೈಗೆ. ಮತ್ತು ಒತ್ತ ಕೂಡ ಎಣ್ಣೆನೇ ಉಪಯೋಗಿಸ್ಬೇಕು. ನೀವು ಅಕಸ್ಮಾತ್ ಹಿಟ್ಟು ಉಪಯೋಗಿಸೋದಾದ್ರೆ ಹಿಟ್ಟು ಕೂಡ ಉಪಯೋಗಿಸ್ಬೋದು. ಸೊ ಎಣ್ಣೆ ಹಚ್ಚೋದ್ರಿಂದ ಈಸಿ ಆಗುತ್ತೆ ಒತ್ತಕ್ಕೆ. ಇದನ್ನು ನೀವು ಮನೆಯಲ್ಲಿ ಯಾವುದೇ ರೀತಿ ಚಿಕ್ಕ ಫಂಕ್ಷನ್ ಆದಾಗ, ಸೊ ಕಡಲೆಕಾಳು ಗೊಜ್ಜು, ಕಾಬೂಲ್ ಕಡಲೆ ಮಸಾಲೆನೋ, ಚೆನ್ನ ಮಸಾಲೆನೋ, ಚಟ್ನಿನೋ, ಆಲೂಗಡ್ಡೆ ಪಲ್ಯ ಯಾವುದಕ್ಕಾದ್ರೂ ಆಗಲಿ ಸೂಪರಾಗಿರುತ್ತೆ ಕಾಂಬಿನೇಷನು. ಸೊ ಮಕ್ಕಳಿಗೆ ಟಿಫನ್ಗೆ ಬೇಗನೆ ಈಸಿ ಆಗುತ್ತೆ ಇದು. ಮತ್ತು ನೋಡ್ತಾ ಇರ್ಬೋದು, ತೀರ ತೆಳ್ಳಗೂ ಇಲ್ಲ, ತೀರ ದಪ್ಪಕ್ಕಿಲ್ಲ, ಮೀಡಿಯಮ್ ಆಗಿ ಪೂರಿ ಯಾವ ರೀತಿ ಒತ್ತೀರೋ ಅದೇ ಥರ ನೀವು ಲಟ್ಟಿಸ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿ ಎಣ್ಣೆ ಕೂಡ ಕಾದಿರಬೇಕು. ಮತ್ತು ನೀವು ಎಣ್ಣೆಯಲ್ಲಿ ಸ್ಟಾರ್ಟಿಂಗು 1-2 ಮಾಡಿ ಚೆನ್ನಾಗಿ ಬರೋಲ್ಲ, ಆಮೇಲೆ ಮಾಡ್ತಾ ಬರುತ್ತೆ. ಯಾಕಂದರೆ ಹೊಸ ಎಣ್ಣೆ ಆದರೆ ಬರೋಲ್ಲ. ಸೊ ನೀವೇನಾದರೂ ಬೋಂಡನೋ ಬಜ್ಜಿನೋ ಎಣ್ಣೆ ಮಾಡಿರ್ತೀರಲ್ಲ, ಅಂಥ ಎಣ್ಣೆ ಅಂದರೆ ಚೆನ್ನಾಗಿ ಬೇಗನೆ ಕುಕ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಈ ಥರ ಒಂದು ರೆಸಿಪಿ ನೀವು ಮಕ್ಕಳು ಮಾಡಿಕೊಟ್ರೆ ಸೊ ಪೂರಿ ತಿಂದೇ ಇರೋರು ಕೂಡ ಪೂರಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದು ಒಂದು ದಿವಸ ಇಟ್ಕೊಂಡು ತಿನ್ಬೋದು. ಸ್ವಲ್ಪ ಎಣ್ಣೆ ಹಿಡಿಯುತ್ತೆ, ಆದರೆ ನೀವು ಸ್ವಲ್ಪ ಡ್ರೈ ಆಗಿ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ತೀರ ದಪ್ಪಕ್ಕೆ ಮಾಡೋಕ್ಕೆ ಹೋಗ್ಬೇಡಿ, ತೀರ ತೆಳ್ಳಗೂ ಮಾಡೋಕ್ಕೆ ಹೋಗ್ಬೇಡಿ. ತೆಳ್ಳಗೆ ಮಾಡಿದ್ರೆ ಹಪ್ಳ ಟೈಪ್ ಬಂದ್ಬಿಡುತ್ತೆ. ಸೊ ನಾನು ಹೇಳ್ದಂಗೆ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಎಷ್ಟು ಸಿಂಪಲ್ಲಾಗಿ ಆಲೂ ಪೂರಿ ಮಾಡೋದು ಅಂತ ಗೊತ್ತಾಯ್ತಲ್ಲ. ಇದ್ರ ಜೊತೆಗೆ ಯಾವುದೇ ರೀತಿ ಸೈಡ್ ಡಿಶ್ ಸೂಪರಾಗಿರುತ್ತೆ. ಖಂಡಿತ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಕೂಡ ಇನ್ನೇನು ತಡ, ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.